ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕಾಂಗ್ರ್ಯಾಚುಲೇಷನ್ ಅಪ್ಪ, ನಾನೆಲ್ಲ ಮಿಸಿನ್ ಹೇಳಿದ್ದು. ಅಯ್ಯೋ, ಯಾರು ಗಾಬರಿ ಆಗ್ಬೇಡಿ, ತಪ್ಪು ವಾಚಿಂದು. ನನ್ನ ಹೊಟ್ಟೆಯಲ್ಲಿ ತಪ್ಪಾಗಿ ಹೆಂಗೆ ಈ ನನ್ನ ಮಗ ಹುಟ್ಟವನು, ಹಂಗೆ ಈ ವಾಚು ತಪ್ಪಾಗೇ ಹೇಳುತ್ತೆ. ಈಗ ಇರ್ಲ ಅದು ಒಂದ್ಕಿಂತ ಇವನು ಪಾರ್ಗೂ ಈ ವಾಚನ ಕಟ್ಬಿಟ್ಟಿದ್ದ. ಇವ್ನು ಕಟ್ಟಿ ನಾವೆಲ್ಲರೂ ಪಾರ್ನು ಭೀಮಂತ ಅಂದ್ಕೊಂಡ್ಬಿಟ್ಟಿದ್ವಿ. ಆಮ್ಯಾಕೆ ಗೊತ್ತಾಯ್ತು ಈ ವಾಚ್ದೊಂದು ಪಜಿತಿ. ನಮ್ಮ ಅಕ್ಕ ಹೇಳಿದಲ್ಲ 2020 ಕ್ಯಾರೆಟ್ ಅಂತ, ಇದೆ ನೋಡಿ. ಹಲೋ, ಆವತ್ತೇನೋ ಸುಳ್ಳು ಹೇಳಿರ್ಬೋದು, ಆದ್ರೆ ಇವತ್ತು ಸುಳ್ಳು ಹೇಳಕ್ ಚಾನ್ಸೇ ಇಲ್ಲ. ಅಷ್ಟಕ್ಕೂ ಕರ್ಣ ಸರ್ ಮತ್ತೆ ನಿತ್ಯಕ್ಕ ಮದುವೆ ಆಗವ್ರೆ. ಯಾರಿಗ್ ಗೊತ್ತು, ಅವ್ರು ಪ್ರೆಗ್ನೆಂಟ್ ಆಗಿರ್ಬೋದಪ್ಪ. ಬಾ ಎಲ್ರ ಮುಂದೆ ಬಯಸ್ಕೊಬೇಡಕ್ಕಲ್ಲ. ಬಯಸ್ಕೊಂಡ್ರೆ ನನ್ನ ತಂಗಿಗೆ ನೋವಾಯ್ತದೆ, ತಂಗಿಗೆ ನೋಡಿದ್ರೆ ನಂಗೆ ನೋವಾಯ್ತದೆ. ಅವ್ರಿಗೆ ಮದುವೆ ಆಗಿನ 10 ದಿವಸ ಆಗಿದ್ಕಲ್ಲ. ಅವ್ರಿಗೆ ಮದುವೆ ಆಗ 10 ದಿನ ಆಗೈತೆ, ನಿನಗ್ ಗೊತ್ತು, ಹೊಟ್ಟೆಲಿರೋ ಮಗುಗೆ ಹೆಂಗ್ ಗೊತ್ತು? ಕರೆಕ್ಟ್ ಅಲ್ವಾ? ರೀ, ಯಾಕ್ರಿ ಎಲ್ರ ಮುಂದೆ ಸುಮ್ಮನೆ ಮರ್ಯಾದೆ ತೆಗಿತೀರಾ? ಅದು ಹಂಗೆಲ್ಲ ಆಗಲ್ಲ. ಓಕೆ, ಇವಾಗ ಅರ್ಥ ಆಗ್ತಿದೆ. ಮಿಸ್ಟೇಕು ವಾಚಿಂದೆ. ನಮ್ಮ ನಿತ್ಯ ಪ್ರೆಗ್ನೆಂಟ್ ಅಲ್ಲ ಅಂತ ನನಗೆ ಗೊತ್ತು, ಆದರೆ ಆ ವಾಚ್ ಹೇಳ್ತಲ್ಲ, ಅದನ್ನು ಕೇಳಿ ನನ್ನ ಮೊಮ್ಮಗ ಕೈಯಲ್ಲಿ ಮಗು ಎತ್ಕೊಂಡು ನಿಂತಿದ್ದಾನೇನೋ ಅನ್ನೋಷ್ಟು ಸಂತೋಷ ಆಯಿತು. ಬಂಗಾರಿ, ಇಷ್ಟಕ್ಕೆಲ್ಲ ಯಾಕೆ ಇಮೋಷನಲ್ ಆಗ್ತೀರಾ? ನಮ್ಮ ಅಳಿಯಂದ್ರ ಕಿತಾಪತಿಗೆ ಎಲ್ರು ಗಾಬರಿ ಆಗೋಗ್ಬಿಟ್ರು. ಅಪ್ಪಯ್ಯ ಬಂದ್ಯಾ? ಇವರು ನಮ್ಮ ಅಪ್ಪಯ್ಯ ಸಂಕ್ರಾಂತವ. ಜಾತ್ರೆಗೆ ಅಂತ ಇವರೆಲ್ಲ ನಮ್ಮೂರಿಗೆ ಬೆಂಗಳೂರಿಂದ ಬಂದವ್ರೆ. ನಮಸ್ಕಾರ. ಮಾಮಯ್ದ, ಆ ವಾಸನ್ ಬಿಚ್ಬಿಡ್ಲಾ? ಆಮ್ಯಾಕೆ ಇನ್ನೊಂದು ಎಡವಟ್ಟಾದ್ರೆ ಕಷ್ಟ. ಬಿಚ್ಲ? ಓಕೆ, ಬಿಚ್ಚಡ. ಇಲ್ಲ ಪರವಾಗಿಲ್ಲ, ನಾನೇ ತಕ್ಕೋತೀನಿ, ನಾನೇ ಬಿಸ್ತೀನಿ. ಅಯ್ಯೋ, ನಾವೆಲ್ಲ ಎಂತ ಫೂಲ್ ಆಗೋಗ್ಬಿಟ್ಟಿದ್ವಲ್ಲ ಈ ವಾಚಿಂದ. ಒಂದ್ ಕ್ಷಣ ಇದು ನಿಜಾನ ಏನೋ ಅಂತ ಅನ್ಸ್ಬಿಟ್ಟಿತ್ತು. ಇಂಥ ವಾಚ್ ಎಲ್ಲ ಕೈಯಲ್ಲಿ ಇರಬಾರ್ದು, ಕಸದ ಬುಟ್ಟಿನಲ್ಲಿರ್ಬೇಕು. ಅಯ್ಯೋ ದೇವ್ರೆ, ನಿತ್ಯ ಗರ್ಭಿಣಿ ಆಗಿದ್ದಾಳೆ. ಏನಿದು? ನಾನು ಕಲ್ತಿರೋ ವಿದ್ಯೆನೇ ನನಗೆ ನಂಬಕ್ಕಾಗ್ತಿಲ್ವಲ್ಲ. ಹೇಗೆ ಸಾಧ್ಯ ಇದೆಲ್ಲ? ಲಕ್ಷ್ಮಿ, ನಂಗೆ ಯಾಕೋ ಇಲ್ಲಿ ಸ್ವಲ್ಪ ಉಸಿರು ಕಟ್ಟಾಗ್ತಾ ಇದೆ. ಹೊರಗಡೆ ಹೋಗೋಣ, ಸ್ವಲ್ಪ ಒಳ್ಳೆ ಗಾಳಿ ತಗೋಬಹುದು. ಸರಿ, ಹಾಗೆ ಮಾಡೋಣ. ಸೀನು ಸರ್, ಇಲ್ಲಿ ಹೊರಗಡೆ ಚೆನ್ನಾಗಿ ಗಾಳಿ ಎಲ್ಲಿ ಬರುತ್ತೆ ಅಲ್ಲಿ ಕರ್ಕೊಂಡು ಹೋಗ್ತೀರಾ? ನಿಮ್ಮ ಹಳ್ಳೀಲಿ ಒಳ್ಳೆ ಗಾಳಿ ಎಲ್ಲಿ ಸಿಗುತ್ತೆ, ಸ್ವಲ್ಪ ತೋರಿಸ್ತೀರಾ? ಹೋಗ್ಲಾ? ಹೋಗು. ಮೈ ಡಿಯರ್ ಸಿಸ್ಟರ್ಸ್, ಹಾಕಂದಿರ ಆಗ್ಲೇ ಜೋಶಲ್ಲಿ ನಾನು ಬೈದು ಸಿಕ್ಕಾಪಟ್ಟೆ ಅವಮಾನ ಮಾಡ್ಬಿಟ್ಟಿದ್ದೀನಿ. ನನಗೆ ಅರ್ಥ ಆಗುತ್ತೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್.
ಆದ್ರೆ ಈ ನಿಮ್ಮ ತಮ್ಮ ಮಾಡಿರೋ ಒಂದು ಚಿಕ್ಕ ತಪ್ಪನ ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಿ ಅಂತ ಬೇಡ್ಕೊತಾ ಇದ್ದೀನಿ. ನೋಡ್ದ್ಯಲ್ಲಚ್ಚಿ, ಇವನ್ ನಮ್ಮನ್ನ ಅಕ್ಕ ಅಂತ ಕರೆದಿದ ತಕ್ಷಣ ಇವನ್ ಮಾಡಿರೋ ತಪ್ಪನ್ನ ಕ್ಷಮಿಸ್ಬಿಡ್ತೀವಿ ಅನ್ನೋ ಅಷ್ಟು ಕ್ರಿಮಿನಲ್ ಮೈಂಡ್ ಇವನ್ನ ಏನ್ ಮಾಡ್ಬೇಕು ಹೇಳು? ಹೌದು ಕಣೆ, ಮನೇಲಿ ಒಳ್ಳೆ ಫಿಲ್ಟರ್ ಕಾಫಿ ಇದ್ರು ಹೊರಗಡೆ ಪೇಪರ್ ಗ್ಲಾಸಲ್ಲಿ ಕೊಡ್ತಾರಲ್ಲ ನೀರ್ ಕಾಫಿ, ಆ ಕಾಫಿ ಕುಡಿಯೋ ಚಟ ಇವನಿಗಿದೆ ಅಂದ್ರೆ ಇವನೆಂತ ಕ್ರಿಮಿನಲ್ ಅಂತ ನನ್ಗಾಗ್ಲೇ ಗೊತ್ತಾಗೋಯ್ತು. ಅಷ್ಟೇ ಅಲ್ಲ, ಮನೇಲಿ ಕಾಮಾಕ್ಷಿ ನಂದಾದೀಪ ಮನೇಲಿ ಬೆಳಗ್ತಾ ಇದ್ರು ಬೀದಿಲಿರೋ ಪೆಟ್ರೋಮ್ಯಾಕ್ಸ್ ಬೆಳಕಲ್ಲಿ ಬದುಕ್ತೀನಿ ಅಂತಾನಲ್ಲ, ಇವನ್ಗೆ ನಾಚಿಕೆ ಆಗಲ್ವಾ? ನೋಡ್ಜಡೆ, ಈಗಿನ ಕಾಲದಲ್ಲಿ ಮದುವೆ ಆಗೋದೇ ಕಷ್ಟ, ಅಂಥದ್ರಲ್ಲಿ ಮದುವೆ ಆಗಿದ್ರು ಬೇರೆ ಹುಡುಗಿ ಜೊತೆ ಸುತ್ತುತ್ತಾ ಇದೆಯಲ್ಲ, ನಿನ್ಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಓಕೆ ಇರ್ಲಿ, ನಮ್ಮ ಅಪ್ಪನ ಎಷ್ಟೇನು ಹೋಗ್ದಿಲ್ಲ, ಇಟ್ಸ್ ಓಕೆ. ನೋಡಿ, ಗಂಟ್ಲು ಒಣಗೋ ತನಕ ಎಷ್ಟು ಬೇಕೋ ಅಷ್ಟು ಉಗಿದ್ಬಿಡಿ. ಆದ್ರೆ ಈ ಮ್ಯಾಟ್ರು ಮಾತ್ರ ಅಕ್ಕಪಕ್ಕನು ತಪ್ಪಿ ಎಲ್ಲೂ ಗೊತ್ತಾಗಬಾರ್ದು. ಆಗ್ಲೇ ನಾನು ಜೋಶಲ್ಲಿ ಅವಳ ಗರ್ಲ್ ಫ್ರೆಂಡು ಅಂತ ಅನ್ಬಿಟ್ಟೆ, ಅವಳು ನನ್ನ ಫ್ರೆಂಡು ಅಷ್ಟೇ. ಮಾಡಿದ ತಪ್ಪನ್ನೆಲ್ಲ ಮಾಡ್ಬಿಟ್ಟು ಈಗ ಸಂಭಾಳ್ಸಕ್ ನೋಡ್ತಾ ಇದೀಯಾ? ಯು ಇರಿಟೇಟಿಂಗ್ ಇಂಟರ್ನ್ಯಾಷನಲ್ ಇಡಿಯಟ್. ಬಡಪದ ಕಡ್ಡಿ ತರ ಇರೋ ಅವಳಲ್ಲಿ, ಬೆಳ್ಳಿ ಬಿನ್ಗೆ ತರ ಇರೋ ರಶ್ಮಿಯಲ್ಲಿ ಹೆಂಡ್ತಿಗೆ ಮೋಸ ಮಾಡಿ ಅವಳ ಕೈಗೆ ಚೊಂಬ್ ಕೊಡ್ಬೇಕು ಅಂತ ಇದೆಯೇನೋ? ಈ ವಿಷಯ ನಾನು ಎಲ್ರಿಗೂ ಹೇಳ್ತೀನಿ. ನಮ್ಮ ಮಾದಪ್ಪ ದೇಶ ಕಾದ್ ಬಂದಿರೋ ಯೋಧ, ಅಂತ ಮಹಾನ್ ವ್ಯಕ್ತಿ ಹೊಟ್ಟೆನಲ್ಲಿ ನಿನ್ನಂತ ಕ್ರಿಮಿ ಹುಟ್ಟಬಾರ್ದಾಗಿತ್ತು. ಕೋಳಿ ಹೊಟ್ಟೆಲಿ ಕೋಳಿ ಹುಟ್ಟಂಗ್ ಹುಟ್ಟಿದಾನೆ. ಇವತ್ತು ಈ ವಿಷಯ ನಾನು ಎಲ್ರಿಗೂ ತಿಳಿಸ್ಲೇಬೇಕು. ಶಿವು, ಶಿವು, ಅಜ್ಜಿ, ಅಕ್ಕ, ಅಮ್ಮ, ದೊಡ್ಡಮ್ಮ, ಚಿಕ್ಕಮ್ಮ, ಗ್ರ್ಯಾನಿ, ಮಿನಿ, ನನಗಿಷ್ಟ ಆಗಿರೋ ಹೆಸರನ್ನೆಲ್ಲ ಕರೆದಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಆರಿಸ್ಕೊಂಡು ನಾನು ಮಾಡಿರೋ ಒಂದು ಸಣ್ಣ ತಪ್ಪನ್ನ ಹೊಟ್ಟೆಗೆ ಹಾಕೊಂಡು ನನ್ನ ಕ್ಷಮಿಸ್ಬಿಡಿ. ನಾನು ನಿಮ್ಮ ಕಣ್ಣು ಮುಂದೆನೆ ಕಾಣಿಸ್ಕೊಳಲ್ಲ, ಹೋಯ್ತಾ ಇರ್ತೀನಿ. ತಪ್ಪು ಮಾಡಿದ್ಮೇಲೆ ಅದಕ್ಕೆ ಶಿಕ್ಷೆ ಅನುಭವಿಸ್ಲೇಬೇಕು. ಆಗ್ಲೇ ನಮಗೆ ಈ ವಿಷಯ ಗೊತ್ತಾಗಿದ್ದು ಸಾರ್ಥಕ ಅನ್ಸೋದು. ಇಲ್ಲಾಂದ್ರೆ ನೀನ್ ಇದೇ ಚಾಳಿ ಮುಂದುವರಿಸ್ತೀಯ. ನಡಿಲಚ್ಚಿ, ಹೋಗೋಣ. ಈ ವಿಷಯ ಶಿವಂಗೂ ಮಾದಪ್ಪಂಗೂ ಹೇಳೋಣ ಬಾ. ಅಜ್ಜಿ 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 ಅಜ್ಜಿ, ಒಂದ್ ನಿಮಿಷ ಕೂತ್ಕೊಳ್ಳಿ. ನಂಗೆ ಗೊತ್ತಿತ್ತು ನೀವಿಬ್ರು ಅವ್ರನ್ನ ತುಂಬಾ ಅಪಾರ್ಥ ಮಾಡ್ಕೊಂಡಿದ್ದೀರಾ ಅಂತ. ನಾನು ನನ್ನ ಗಂಡ ಖುಷಿಯಾಗೇ ಇದ್ದೀವಿ. ನೋಡೋರ್ ಕಣ್ಣಿಗೆ ಅದು ಹೇಗೆ ಕಾಣ್ತಾ ಇದೆಯೋ ಏನೋ ಗೊತ್ತಿಲ್ಲ, ಆದ್ರೆ ನನ್ನ ಗಂಡ ತುಂಬಾ ಒಳ್ಳೆಯವರು. ನನ್ನ ಹೆಸರನ್ನ ಅವ್ರ ಎದೆ ಮೇಲೆ ಹಚ್ಚಿ ಹಾಕ್ಸ್ಕೊಳ್ದೆ ಇರ್ಬೋದು, ಆದ್ರೆ ಅವ್ರ ಎದೆ ಒಳಗೆ ನಾನೇ ಇರೋದು. ಈ ಮುಂಗಾರು ಮಳೆ ಪಿಕ್ಚರ್ ಅಲ್ಲಿ ಒಂದು ಹಾಡು ಬರುತ್ತಲ್ಲ, ಹಣೆಯಲ್ಲಿ ಬರೆಯದ ನಿನ್ನ ಹೆಸರ ಹೃದಯದಿ ನಾನೇ ಕೊರೆದಿರುವೆ ಅಂತ. ನನ್ ಗಂಡನು ಯಾವಾಗ್ಲೂ ನಂಗೆ ಹಂಗೆ ಹಾಡ್ತಾ ಇರ್ತಾರೆ, ಅಲ್ವೇನ್ರಿ? ಹೌದೌದು, ಪರ ಪರ ಅಂತ ಕೆರ್ಕೊಂಡ್ಬಿಟ್ಟಿದೀನಿ. ಆ ಸಾಂಗಲ್ಲಿ ಎದೆ ಮೇಲೆ ಕಾಲಿಟ್ಬಿಡೈತಾರಲ್ಲ, ಹಂಗೆ ನನ್ನ ಹೆಂಡ್ರುವೆ ಎದೆ ಮೇಲೆ ಕಾಲಿಟ್ಟೋದ್ರು ನಂಗೆ ಏನೂ ಆಗಿಲ್ಲ. ಯಾಕೆ ಹೇಳಿ, ಅಷ್ಟು ಲವ್ ನಂಗೆ ಅವಳ ಮೇಲೆ, ಅಲ್ವೇನೆ? ಹೌದು ಹೌದು, ತುಂಬಾ ಲವ್.